ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐತಿಹಾಸಿಕ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ. ಚಿತ್ರದುರ್ಗದಿಂದ ಕೂಗಳತೆಯಷ್ಟೇ ದೂರದಲ್ಲಿರುವಂಥ ಹಾಡುಮಲ್ಲೇಶ್ವರ ಕಿರುಮೃಗಾಲಯಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದರ ಹಿಸ್ಟ್ರಿ ಏನು, ಅದು ಹೇಗೆ ಕಾಣುತ್ತೆ, ಅದರಲ್ಲಿ ಏನಿದೆ ಅಂತೆಲ್ಲ ಆನ್ ದ ವೇ ಹೇಳ್ತಾ ಹೋಗ್ತೀನಿ ನಿಮಗೆ. ಚಿತ್ರದುರ್ಗ ನಗರದ ಹೃದಯ ಭಾಗದಿಂದ ಕೇವಲ 5 ಅಥವಾ 6 ಕಿಲೋಮೀಟರ್ ಅಷ್ಟೇ ದೂರವಿದೆ ಇದು. ಚಿತ್ರದುರ್ಗದ ಜೋಡಿ ಬೆಟ್ಟಗಳ ಮತ್ತು ಜೋಗಿಮಟ್ಟಿ ಅರಣ್ಯದ ನಡುವೆ ಇರುವ ಆಡುಮಲ್ಲೇಶ್ವರ ಐತಿಹಾಸಿಕ ಹಾಗೂ ಧಾರ್ಮಿಕ ಹಿನ್ನೆಲೆ ಹೊಂದಿರುವ ಪ್ರಸಿದ್ಧವಾದ ಗುಹಾ ದೇವಾಲಯ ಮತ್ತು ಪ್ರವಾಸಿ ತಾಣವಾಗಿದೆ. ಚಿತ್ರದುರ್ಗದ ಆಡುಮಲ್ಲೇಶ್ವರ ಕಿರುಮೃಗಾಲಯವು 1986-87ರಲ್ಲಿ ಸ್ಥಾಪನೆಯಾಯಿತು. ಐತಿಹಾಸಿಕ ಚಿತ್ರದುರ್ಗ ಕೋಟೆಯ ಹತ್ತಿರವಿರುವ ಈ ಸ್ಥಳವು ಪ್ರಕೃತಿ ಪ್ರಿಯರಿಗೆ ಮತ್ತು ಮಕ್ಕಳಿಗಾಗಿ ಬಾಲವನವಾಗಿ ರೂಪುಗೊಂಡಿದೆ. ಇದು ಸುಮಾರು 8.5 ಹೆಕ್ಟೇರ್ ಪ್ರದೇಶದಲ್ಲಿದ್ದು, ಕಾಲಕಾಲಕ್ಕೆ ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಡಿಯಲ್ಲಿ ಈ ಮೃಗಾಲಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ನೋಡುಗರ ಮನಸೆಳೆಯಲೆಂದೇ ಹಚ್ಚ ಹಸಿರಿಂದ ಮೈತುಂಬಿಕೊಂಡಿರುವಂಥ ಮೃಗಾಲಯ. ಕಲ್ಲಿನ ಅಕ್ಷರಗಳಿಂದ ಮಾಡಿರುವಂತಹ ಹೆಸರು ಆಡುಮಲ್ಲೇಶ್ವರ ಮೃಗಾಲಯ ಪ್ರೇಕ್ಷಕರನ್ನು ಕೈ ಬೀಸಿ ಸ್ವಾಗತಿಸುತ್ತದೆ. ಪ್ರಸ್ತುತ ಅಧಿಕೃತ ಝೂ ಮಾಹಿತಿಯ ಪ್ರಕಾರ ಸಮಯ ಬೆಳಗ್ಗೆ 9:30ರಿಂದ ಸಂಜೆ 5:30ರವರೆಗೆ ಮತ್ತು ಮಂಗಳವಾರ ರಜಾ. ಪ್ರಯಾಣದ ದಿನದಂದು ಸಮಯವನ್ನು ಅಧಿಕೃತ ಸೈಟ್ನಲ್ಲಿ ಮತ್ತೊಮ್ಮೆ ಪರಿಶೀಲಿಸಿ ಬರುವುದು ಉತ್ತಮ. ನಿಮ್ಗೆ ಯಾರಿಗಾದ್ರೂ ಅನಿಮಲ್ಸ್ನ ಅಡಾಪ್ಷನ್ ಮಾಡ್ಕೋಬೇಕು ಇಂಟ್ರೆಸ್ಟ್ ಇದ್ದರೆ ಸ್ಟಾರ್ಟಿಂಗಲ್ಲೇ ಬೋರ್ಡ್ ಹಾಕಿದ್ದಾರೆ, ನೀವು ಅದನ್ನು ಹೋಗ್ಬಿಟ್ಟು ಚೆಕ್ ಮಾಡಿ. ಯು ಕ್ಯಾನ್ ಗೋ ಆ್ಯಡ್. ಮೃಗಾಲಯಕ್ಕೆ ಎಂಟ್ರಿ ಆಗಬೇಕು ಅಂದರೆ ನಾವು ಎಂಟ್ರಿ ಫೀಸ್ ಕೊಟ್ಬಿಟ್ಟು ಹೋಗಬೇಕಾಗತ್ತೆ. ಅದು ಕ್ಯಾಶ್ ಮಾತ್ರ ಹಲೋಯ್ತೆ. ಸೊ ಒಬ್ಬರಿಗೆ 55 ರುಪೀಸನ್ನು ತೊಗೊಂಡೋಗ್ತಾರೆ. ಸೊ ಮೇಕ್ ಶೋರ್ ನೀವು ಇಲ್ಲಿ ಎಂಟರ್ ಆಗ್ತಿದ್ದೀರಾ ಅಂದರೆ ಕ್ಯಾಶ್ನ ಇಟ್ಕೊಂಡು ಹೋಗಲೇಬೇಕು. ಆನ್ಲೈನ್ ಪೇಮೆಂಟ್ನ ಯಾವುದೇ ಕಾರಣಕ್ಕೂ ಆಕ್ಸೆಪ್ಟ್ ಮಾಡೋದಿಲ್ಲ. ಮೃಗಾಲಯದ ಸ್ಟಾರ್ಟಿಂಗಲ್ಲೇ ಒಂದು ಪಕ್ಕದಲ್ಲಿ ಲೆಫ್ಟಲ್ಲಿ ಒಂದು ಪಾರ್ಕ್ ಇದೆ. ತುಂಬ ದೊಡ್ಡದಾಗಿದೆ. ಆಟಾಡೋಕ್ಕಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಮಕ್ಕಳನ್ನ ಕರ್ಕೊಂಡವ್ರಂತೂ ದೆಲ್ ಬಿ ಸೋ ಹ್ಯಾಪಿ. ಆಡುಮಲ್ಲೇಶ್ವರ ಮೃಗಾಲಯದ ವೀಕ್ಷಣೆ ನಮ್ಮದು ಆರಂಭವಾಯಿತು. ನಾವು ನೋಡಿದ್ದು ಫಸ್ಟ್ ಟಾರ್ಟಾಯಿಸ್ ಅಂದರೆ ನಕ್ಷತ್ರ ಆಮೆ. ಪಕ್ಕದಲ್ಲಿ ನವಿಲುಗಳು ಎಷ್ಟೊಂದು ಚೆನ್ನಾಗಿ ಕಲರ್ಫುಲ್ಲಾಗಿ ಓಡಾಡಿಕೊಂಡು ಇದ್ವು. ನಂತರ ಅಲ್ಲೇ ಪಕ್ಕದಲ್ಲಿ ಗಿಳಿಗಳನ್ನ ಹಾಕಿದ್ರು. ಅದರ ಜೊತೆಗೆ ಕಾಡು ಕೋಳಿಗಳು ಕೂಡ ಇದ್ವು. ಅವನ್ನ ನೋಡ್ಕೊಳ್ತಾ ನಾವು ಮುಂದೆ ಸಾಗಿದ್ವಿ. ಆ ನಂತರ ನಮ್ಮ ಕಣ್ಣಿಗೆ ಬಿದ್ದಿದ್ದು ಗೋಲ್ಡನ್ ಫೆಸೆಂಟ್ ಆ್ಯಂಡ್ ಇಲ್ಲೋ ಗೋಲ್ಡನ್ ಫೆಸೆಂಟ್ ಅಂತ ಬರ್ಡ್ಸ್. ತುಂಬಾ ಕಲರ್ಫುಲ್ಲಾಗಿ ಸಖತ್ತಾಗಿದ್ವು ನೋಡೋಕ್ಕೆ. ಹಾಗೆ ಮುಂದೆ ಹೋದಾಗ ನಮಗೆ ಸಿಕ್ಕಿದ್ದು ಮೊಸಳೆಗಳು. ಅಲ್ಲಿ 2 ದೂರದಲ್ಲಿ ಮಲ್ಕೊಂಡಿದ್ವು. ಒಂದು ಬಾಯಿ ತಗೊಂಡು ಮಲ್ಕೊಂಡಿತ್ತು, ಇನ್ನೊಂದು ಹಾಗೆ ಮಲ್ಕೊಂಡಿತ್ತು. ನಮಗೆ ಗೊತ್ತೇ ಆಗಲಿಲ್ಲ, ಅದು ಹಲ್ಲಾಡ್ತರೂ ಇರಲಿಲ್ಲ ಸ್ವಲ್ಪನೂ. ಅಲ್ಲೇ ಮುಂದೆ ಒಂದು 50 ವರ್ಷದ ಮರದ ಮೌಲ್ಯದ ಬಗ್ಗೆ ಒಂದು ಬೋರ್ಡ್ ಹಾಕಿದ್ರು. ಆ ಒಂದು ಮರದಿಂದ ಎಷ್ಟು ನೈಟ್ರೋಜನ್ ಸಿಗುತ್ತೆ, ಆಕ್ಸಿಜನ್ ಸಿಗುತ್ತೆ ಆ್ಯಂಡ್ ಎಷ್ಟು ಪೊಲ್ಯೂಷನ್ನ ಅವಾಯ್ಡ್ ಮಾಡುತ್ತೆ ಅಂತ ಕೂಡ ಹಾಕಿದರು. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇನೆ 50 ವರ್ಷದ ಮರ ಕೂಡ. ಹಾಗೆ ಮುಂದೆ ಸಾಗ್ತಾ ನಮಗೊಂದು ಕಲ್ಯಾಣಿ ಕೂಡ ಕಾಣಿಸ್ತು. ಇದು ತುಂಬ ಹಳೇದು ಅನಿಸುತ್ತೆ. ಹಾಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಬೋರ್ಡ್ ಹಾಕಿದ್ರು, ಕರಡಿ ಮನೆಗೆ ದಾರಿ ಅಂತ. ಅಲ್ಲಿ ಮೇಲ್ಗಡೆ ಸ್ಟ್ಯಾಚುಸ್ ಥರ ಎಲ್ಲ ಮಾಡಿದರು. ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅಂತ ಅನಿಸ್ತಾ ಇತ್ತು, ಬಿಕಾಸ್ ಎಲ್ಲನೂ ಅಲ್ಲಲ್ಲೇ ಮಾಡ್ತಾಯಿದ್ರು. ಆ್ಯಂಡ್ ಮುಂದೆ ಹೋಗ್ತಾ ಹೋದರೆ ಕರಡಿಗಳು ಕಾಣಿಸ್ತಾನೆ ಇಲ್ಲ, ಎಲ್ಲಿದ್ದಾವೆ ಅಂತ ಹುಡುಕಿದ ಮೇಲೆ ಗೊತ್ತಾಯಿತು. ಅಲ್ಲೋ ಮೇಲ್ಗಡೆ ಬಂಡೆ ಮೇಲೆ ಕೂತ್ಕೊಂಡಿದ್ದಾವೆ ಒಂದೆರಡು.
ನೆಕ್ಸ್ಟ್ ಅನಿಮಲ್ ನಾವು ನೋಡೋಕೆ ಹೋಗ್ತಾ ಇರೋದು ಲೆಪರ್ಡ್, ಅಂದರೆ ಚಿರತೆಗಳನ್ನ. ಆ್ಯಂಡ್ ಆನ್ ದ ವೇ ಹೋಗಬೇಕಾದ್ರೆ ಸುತ್ತಮುತ್ತ ಗ್ರೀನರಿ ಹೇಗಿದೆ ಅಂತಂದರೆ ಯುಲ್ ಬಿ ಮೆಸ್ಮರೈಸ್ಡ್ ವಿತ್ ಅ ವ್ಯೂ. ಆ್ಯಂಡ್ ದ ಪಾತ್ ಟು ಗೋ ಟು ಲೆಪರ್ಡ್ ಈ ಥರ ಇದೆ. ಬನ್ನಿ, ಲೆಟ್ಸ್ ಜಾಯಿನ್ ವಿತ್ ಅಸ್. ಚಿರತೆ ನೋಡಾಯಿತು, ಈಗ ನಾವು ಹುಲಿ ನೋಡುವಂಥ ಸಮಯ. ಬನ್ನಿ ನೋಡೋಣ ಹೇಗಿದೆ ಏನು ಮಾಡ್ತಾ ಇದೆ ಅಂತ. ಇಲ್ಲಿ ಹುಲಿ ಮನೆಗೆ ದಾರಿ ಅಂತ ಕೂಡ ಹಾಕಿದ್ದಾರೆ. ಮೇಲ್ಗಡೆ ಒಂದು ಸ್ಟ್ಯಾಚು ಕೂಡ ಇದೆ ಹುಲಿದು. ಆ್ಯಂಡ್ ನಾವು ಹುಡುಕ್ತಾ ಇದ್ದೀವಿ ಎಲ್ಲಿದೆ ಅಂತ. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ಇಟ್ಸ್ ಸ್ಲೀಪಿಂಗ್ ನಾವು. ನಮಗೆ ನೆಕ್ಸ್ಟ್ ಸಿಕ್ಕಿದೆ ಕೃಷ್ಣ ಮೃಗಗಳು. ತುಂಬಾ ಇದ್ದಾವೆ ಇಲ್ಲಿ. ಆ್ಯಂಡ್ ಐ ಶುಡ್ ಮಸ್ಟ್ ಸೇ ದಿಸ್ ಈಸ್ ದ ಹೈಲೈಟ್ ಆಫ್ ದ ವಿಡಿಯೋ. ನಾವು ನೋಡೋಕೆ ಹೋಗೋ ಸ್ವಲ್ಪ ಮುಂಚೆ ಅದಕ್ಕೆ ಆಹಾರ ಎಲ್ಲ ಹಾಕಿದ್ರು ಅನ್ಸುತ್ತೆ, ಎಲ್ಲ ಸೇರಿಕೊಂಡು ತಿಂತಾ ಇದ್ವು. ನಮಗೆ ನೋಡೋಕ್ಕೆ ಒಳ್ಳೆ ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು. ನಾವು ನೆಕ್ಸ್ಟ್ ನೋಡಿದ್ದು ನೀಲಕಾಯಿ ಅನ್ನೋಂಥ ಪ್ರಾಣಿನ. ನೀಲಕಾಯಿ ನೋಡ್ಕೊಂಡು ಮುಂದೆ ಹೋದಾಗ ನಮಗೆ ಸಿಕ್ಕಿದ್ದು ಗುಳ್ಳೆನರಿಗಳು. ತುಂಬಾ ಗುಳ್ಳೆನರಿಗಳಿದ್ವು ಇಲ್ಲಿ. ನೀವೇ ನೋಡ್ತಿರ್ಬೋದು ಎಷ್ಟೊಂದು ಸಖತ್ತಾಗಿ ಕಾಣ್ತಿದ್ದು, ಅಂದರೆ ಕ್ಯೂಟಾಗಿದ್ವು, ಒಂಥರ ನಾಯಿ ಥರ. ನೀವೇ ನೋಡಿ ಹೆಂಗಿದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ ಅಂತ. ಮೃಗಾಲಯದಲ್ಲಿರುವಂಥ ಎಲ್ಲ ಪ್ರಾಣಿಗಳ ವೀಕ್ಷಣೆಯನ್ನು ಮುಗಿಸಿದ ನಂತರ ನಾವೀಗ ರಿಟರ್ನ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಲುಕ್ ಅಟ್ ದಿಸ್ ವ್ಯೂ. ಸೊ ಬಿಲ್ಡಿಂಗ್ಸ್ ಎಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಟ್ಸ್ ಆಬ್ವಿಯಸ್ ದ್ಯಾಟ್ ವಿ ಹ್ಯಾವ್ ಎಂಟರ್ಡ್ ದ ಸಿಟಿ. ನಿಮಗೆ ಹಾಡುಮಲ್ಲೇಶ್ವರ ಮೃಗಾಲಯದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.